ಗೊರಗುಂಟೆಪಾಳ್ಯ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಅಕ್ರಮವಾಗಿ ಗೋ ಮಾಂಸನ ಸಾಗಾಟ ಮಾಡ್ತಾರಂತ ಆಟೋಗಳಲ್ಲಿ ನೋಡಿ. ಆಟೋ ಡ್ರೈವರ್ ಇಲ್ಲೇ ಇದ್ದಾರೆ, ಓಪನ್ ಮಾಡ್ರಿ. ಎಲ್ಲಿಂದ ಬರ್ತಾ ಇರೋದು ನೀವು? ನೆಂಗಮಂಗಲ. 200 kg ಗೋ ಮಾಂಸನ ತಗೊಂಡೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಇವತ್ತೇ ನನ್ನ ಬಾಡಿಗೆ ಹೊಡಿತಾರೆ ಸರ್. ಇವತ್ತೇ. ಓನರ್ ಹೆಸರೇನಿದ್ರು? ತನ್ನು ಅಂತ. ಗೊರಗುಂಟೆಪಾಳ್ಯ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಅಕ್ರಮವಾಗಿ ಗೋ ಮಾಂಸನ ಸಾಗಾಟ ಮಾಡ್ತಾರಂತ ಆಟೋಗಳಲ್ಲಿ ನೋಡಿ. ಆಟೋ ಡ್ರೈವರ್ ಇಲ್ಲೇ ಇದ್ದಾರೆ, ಬನ್ನಿ ಓಪನ್ ಮಾಡಿ. ಬನ್ನಿ ಮುಂದೆ ಓಪನ್ ಮಾಡಿರಿ. ಓಪನ್ ಮಾಡಿ, ಆಟೋ ನಂಬರ್ ತೊಗೊಳ್ರಿ, ಮಾಡಿ ಓಪನ್ ಮಾಡಿ. ನೋಡಿ, ಎಲ್ಲಿಂದ ಬರ್ತಾ ಇರೋದು ನೀವು? ಎಲ್ಲಿಂದ ಬರ್ತಾ? ನೆಂಗಮಂಗಲ. ಜೋರ ಮಾತಾಡಿ. ನೆಂಗಮಂಗಲ. ಎಷ್ಟು ಗಾಡಿ ಬರ್ತಿದೆ ಇನ್ನ ಹಿಂದೆ? ಇಲ್ಲ ಸರ್, ಇದು ಒಂದೇ. ಎಷ್ಟು kg ಮಾಂಸ ಇದೆ ಸರ್? ಒಂದು 200 kg ಇರ್ಬೋದು ಸರ್. ನೋಡಿ, ಒಂದು ಪ್ಯಾಸೆಂಜರ್ ಆಟೋದಲ್ಲಿ 200 kg ಗೋ ಮಾಂಸನ ತೊಗೊಂಡೋಗ್ತಾ ಇದ್ದಾರೆ. ಅಕ್ರಮವಾಗಿ ತೊಗೊಂಡೋಗ್ತಾ ಇರೋದು ರಾಜಾರೋಷವಾಗಿ ಪ್ಯಾಸೆಂಜರ್ ಆಟೋಗಳು ತೊಗೊಂಡೋಗ್ತಾ ಇದ್ದಾರೆ. ಏನಪ್ಪ ಆಟೋದಲ್ಲಿ ಈ ಥರ ಕವರ್ ಮಾಡ್ಕೊಂಡಿರ್ತಾರೆ, ಏನು ಕೇಳ್ತು ಅಂತಂದರೆ ಯಾರೋ ಜನಗಳಿಗೆ ಹುಷಾರಿಲ್ವೇನೋ ಅಥವಾ ಏನೋ ಅಂತ ಹೇಳಬೇಕು. ಆದರೆ ಇಲ್ಲಿ ನೋಡಿ, ಕೇಳೋಣ ಇದು ಎಲ್ಲಿಂದ ಬರ್ತಿದೆ. ಬನ್ರಿ ಇಲ್ಲಿ. ಏನಣ್ಣ ಹೆಸರು ನಿಮ್ಮದು? ಸಿಮ್ರಾನ್ ಪಾಷಾ ಸರ್. ಸಿಮ್ರಾನ್ ಪಾಷಾ. ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಸರ್? ಇವತ್ತೇ ನನ್ನ ಬಾಡಿಗೆ ಹೊಡಿತಾರೆ ಸರ್. ಇವತ್ತೇ ಮೊದಲನೇ ದಿನ ಈ ರೀತಿ ಮಾಡ್ಬಿಡ್ತೀರಾ ನೀವು? ಸರ್ ಏನೋ ಬಾಡಿಗೆ ಸಿಕ್ತಂತ ಹೊಡೆದೆ ಸರ್ ಅಷ್ಟೇ. ಅಲ್ಲ, ನೀವು ದಿನ ಅಭ್ಯಾಸ ಆಗಿರೋದಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಪ್ಯಾಸೆಂಜರ್ ಹೊಡಿಯೋದು ನಾನು. ಹಿಂದೆ ಇನ್ನೂ ಎಷ್ಟು ಆಟೋ ಬರ್ತಿದೆ? ಇಲ್ಲ ಸರ್, ಇದು ಒಂದೇ ನಂದು ಗಾಡಿ. ಅಷ್ಟೇ ಗೊತ್ತಿರೋದು. ಹಾಂ, ಇದು ಒಂದೇ ಸರ್ ನನಗೆ ಗೊತ್ತಿರೋದು ಅಷ್ಟೇ. ಓನರ್ ಹೆಸರೇನು ಸರ್? ಓನರ್ ಹೆಸರೇನಿದ್ರು? ತನ್ನು ಅಂತ. ತನು ಅಂತ. ಎಲ್ಲಿರೋದು ಅವರು? ಅವರು ನೆಂಗಮಂಗಲನೇ. ನೆಲಮಂಗಲ. ಆಟೋ ಡ್ರೈವರ್ ಹೇಳ್ತಾ ಇರೋದೇನಪ್ಪ ಅಂತಂದರೆ, ತನು ಅಂತ ಓನರ್ ಹೆಸರು, ನೆಲಮಂಗಲಿಂದ ತರ್ತಾ ಇದ್ದಾರಂತೆ. ಈ ಪ್ಯಾಸೆಂಜರ್ ಆಟೋದಲ್ಲಿ ಸರಿಸುಮಾರು 200 kg ಹಸು ಮಾಂಸ ಇದೆ ಅಂತ ಹೇಳ್ತಾರೆ. ಈ ರೀತಿ ಅಕ್ರಮವಾಗಿ ನೆಲಮಂಗಲದಿಂದ ಎಲ್ಲಿ ತಗೊಂಡೋಗ್ತಾ ಇದ್ದೀರಿ ಇದು? ಸರ್ ಇಲ್ಲೇ ಶಿವಾಜಿನಗರ. ಶಿವಾಜಿನಗರ. ಹಾಂ, ಶಿವಾಜಿನಗರಕ್ಕೆ ನೆಲಮಂಗಲದಿಂದ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ಸರಿಸುಮಾರು 200-250 kg ಗೋಮಾಂಸನ ತೊಗೊಂಡೋಗ್ತಾರೆ. ಇದೇ ರೀತಿ ಆಟೋಗಳು 10ರಿಂದ 15 ಆಟೋ ಇದೆ. ಆದರೆ ಈ ವ್ಯಕ್ತಿ ಹೇಳ್ತಾ ಇರೋದು ಬರೀ ಒಂದು ಆಟೋ ಬರ್ತಾ ಇದೆ ಸರ್, ಹಿಂದೆ ಬರ್ತಾ ಇದೆ, ನಮಗೆ ಗೊತ್ತಿಲ್ಲ ಅಂತ. ಯಾಕೆಂದರೆ ಮಾಹಿತಿ ಎಲ್ಲೂ ಕೊಡಬಾರ್ದು ಅನ್ನೋ ಮಾಹಿತಿ ಇರುತ್ತೆ, ಅದರಿಂದ ಎಲ್ಲೂ ಹೇಳಲ್ಲ. ಇವಾಗ ಇದನ್ನು RMC ಪೊಲಿಟಿಷನ್ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ಈ ಲೈವ್ ಮುಖಾಂತರ ಕರ್ಕೊಂಡು ಹೋಗ್ತೀವಿ.